ಆಯಶೋ ರೂಪ ಭೇದೇನ ಸಾಹಚರ್ಯ ಚತುಕ್ರಚಿತ್ ಸ್ತ್ರೀ ಪುಂ ನಪುಂಸಕಂ ಜ್ಞೇಯಂ ತದ್ವಿಶೇಷ ವಿಧೇಃ ಕ್ವಚಿತ್ ಭೇದಾಖ್ಯಾನಾಯ ನದ್ವಂದೋ ನೈಕಶೇಷೋ ನ ಸಂಕರಃ ಕೃತೋತ್ರ ಭಿನ್ನ ಲಿಂಗಾನಾಂ ಅನುಕ್ತಾನಾಂ ಕ್ರಮಾಧೃತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2026 ಜನವರಿ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾಗಿ ನಮ್ಮೆಲ್ಲರಿಗೂ ಯುಗಾದಿ ಹಬ್ಬ, ಹೊಸ ವರ್ಷ ಆಚರಣೆ ಆದರೆ ಇವತ್ತಿಗೆ ನಾವು ಆಂಗ್ಲ ಪದ್ಧತಿ ಸ್ವಲ್ಪ ಅಳವಡಿಸ್ಕೊಂಡಿರೋದ್ರಿಂದ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು ವೃಷಭ ರಾಶಿಯವರಿಗೆ. 2026 ಜನವರಿ ತಿಂಗಳು ಹೇಗಿರುತ್ತೆ ವೃಷಭ ರಾಶಿಯವರಿಗೆ? ಒಂದು ಅದ್ಭುತವಾದ ಕಾಲ ಅನ್ನುವಂಥದ್ದು ಪ್ರಾರಂಭ ಆಯಿತು. ಈ ತಿಂಗಳು ಬಹಳಷ್ಟು ದೊಡ್ಡ ಎನರ್ಜಿ ವೃಷಭ ರಾಶಿಯವರಿಗೆ. ಏನು ಗುರುಗಳೇ, ಗುರುಬಲ ಇದೆ ಅಂತ ಹೇಳ್ತಾ ಇದ್ದೀರ ಅಂದರೆ ಅಲ್ಲ, ಗುರುಬಲಕ್ಕೆ ಮಾತ್ರ ಹೇಳ್ತಾ ಇಲ್ಲ. ಗುರುಬಲ ನಿಮಗಿದೆ. ಲಾಭಸ್ಥಾನಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ನಿಮಗೆ 2ನೇ ಮನೆಯಲ್ಲಿದ್ದು ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾರೆ, ಲಾಭಗಳನ್ನು ತಂದು ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ವಿಶೇಷವಾಗಿ ಭಗವಂತನ ಆಶೀರ್ವಾದದೊಂದಿಗೆ ಧನ ಅಭಿವೃದ್ಧಿನೂ ಆಗುತ್ತೆ, ಸಂತಾನ ಅಭಿವೃದ್ಧಿನೂ ಆಗುತ್ತೆ. ಇದು ಗುರು ಕೂಡ ಫಲ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ. ಇನ್ನು ಶನಿ ಅಂತೂ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ. ಭಾಗ್ಯಸ್ಥಾನಾಧಿಪತಿ, ದಶಮ ಸ್ಥಾನಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದಾರೆ. ಉದ್ಯೋಗದಲ್ಲಿ ಯಾವ ಕಿರಿಕಿರಿ ಇಲ್ಲ, ಆಕ್ಸಿಡೆಂಟ್ಸು, ಆಪರೇಷನ್ಸು ಇತ್ಯಾದಿಗಳೇನು ಆಗಲ್ಲ. ಧೈರ್ಯವಾಗಿರ್ಬೋದು. ನೀವು ಭಗವಂತನ ಆರಾಧನೆ ಹೆಚ್ಚು ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ಬೋದು. ಶನಿ ಗುರು ಎರಡೂ ಕೂಡ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಅದಲ್ಲದೆ ಒಟ್ಟು 4 ಗ್ರಹಗಳು ಬದಲಾವಣೆ ಆಗ್ತಾ ಇದೆ ಈ ಒಂದು ಜನವರಿ ತಿಂಗಳಲ್ಲಿ. ಸೂರ್ಯ 14ನೇ ತಾರೀಕು ವೃಷಭ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸುಖ ಸ್ಥಾನಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಆಯಿತು. ಅಲ್ಲಿಗೆ ವಾಹನ ಯೋಗ, ಈ ತಿಂಗಳು ನಿಮಗೆ ನೂತನ ವಾಹನ ಯೋಗ ಚೆನ್ನಾಗಿದೆ. ಮಾತೃ ಸೌಖ್ಯ, ಮಾತೃ ಆಶೀರ್ವಾದ, ಹೆಚ್ಚು ಸುಖ ಪಡುವಂತಹ ಮಾಸ, ಇದೆಲ್ಲ 14ನೇ ತಾರೀಕಿನಿಂದ ನಿಮಗೆ ಪ್ರಾರಂಭ ಆಗುತ್ತೆ. ಅಷ್ಟಮದಲ್ಲಿದ್ದಂತಹ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಇದೊಂದು ವಿಶೇಷ. ಅಲ್ಲಿಗೆ ಚತುರ್ಥ ಸ್ಥಾನ ಬಲಿಷ್ಠವಾಯಿತು. ಇನ್ನು 12ನೇ ತಾರೀಕು ಶುಕ್ರ ನಿಮ್ಮ ರಾಶ್ಯಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೆ 12ನೇ ತಾರೀಕಿನಿಂದ ನಿಮಗೆ ಸಾಲ ಬಾಧೆಗಳು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗಿಬಿಡುತ್ತೆ, ಡಿಕ್ರೀಸ್ ಆಗಿಬಿಡುತ್ತೆ. ಶತ್ರುಗಳು ಉತ್ಪತ್ತಿ ಆಗೋದೇ ಇಲ್ಲ ನಿಮಗೆ. ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ರೋಗಗಳು ಕೂಡ ನಿಮಗೆ ಹೆಚ್ಚು ತೊಂದರೆಗಳು ಮಾಡದೆ ಆರೋಗ್ಯವನ್ನು ಬಲಿಷ್ಠವಾಗಿ ಕಾಪಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಾರೆ ಶುಕ್ರ. ಜೊತೆಗೆ ನಿಮ್ಮ ಶರೀರ ಕೂಡ ತುಂಬ ಬಲವಾಗಿರುತ್ತೆ. ಕಾರಣ ಭಾಗ್ಯಸ್ಥಾನಕ್ಕೆ 12ನೇ ತಾರೀಕಿಗೆ ಬಂದುಬಿಡ್ತಾರೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. 3ನೇದಾಗಿ 15ನೇ ತಾರೀಕು ಕುಜ 8ನೇ ಮನೆಯಲ್ಲಿದ್ದಂಥ ಕುಜ ನೋಡಿ, ಕಳೆದ ಡಿಸೆಂಬರ್ ತಿಂಗಳಿಂದ ನಿಮಗೆ ಕುಜ ದೋಷ ಇದೆ ವೃಷಭ ರಾಶಿಯವರಿಗೆ. 8ನೇ ಮನೆಯಲ್ಲಿ ಕುಜ ಇದ್ರೆ ಕುಜ ದೋಷ ಅಲ್ವಾ? ಖಂಡಿತ ಹೌದು. ಆದರೆ 15ನೇ ತಾರೀಕು ಕುಜ ಅವರು ಭಾಗ್ಯಸ್ಥಾನಕ್ಕೆ ಬಂದು ಉಚ್ಚ ಸ್ಥಾನದ ಫಲವನ್ನು ಕೊಡ್ತಾರೆ. ಉಚ್ಚ ಸ್ಥಾನ ಅಂದರೆ ಔಟ್ ಆಫ್ 100ಗೆ 100% ಎಕ್ಸಾಲ್ಟೆಡ್ ಪೊಸಿಷನ್. ನಿಮಗೆ ವ್ಯಯಸ್ಥಾನ ಹಾಗೂ ಸಪ್ತಮ ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ವಿವಾಹಕ್ಕೆ ಅನುಕೂಲ, ಜೊತೆಗೆ ವಿದೇಶ ಪ್ರಯಾಣ ಮಾಡುವಂಥದ್ದು, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ವಿವಾಹ ಅಥವಾ ವ್ಯಾಪಾರ ಇತ್ಯಾದಿಗಳಿಗೆ ಅನುಕೂಲ ಆಗುವಂಥದ್ದು, ಜೊತೆಗೆ ನಿಮಗೆ ಒಳ್ಳೆ ನಿದ್ರೆ, ಒಳ್ಳೆ ಭರ್ಜರಿ ಭೋಜನ ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ಕುಜನಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು IPS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸೈನಿಕರು, ಸೇನಾಧಿಪತಿಗಳು ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ ತುಂಬ ಪ್ಲಸ್ ಪಾಯಿಂಟ್. ಬಿಕಾಸ್ ನಿಮಗೆ ಕುಜ ಉಚ್ಚಸ್ಥಾನ. ಕುಜ ಹಿಮ್ಸೆಲ್ಫ್ ಈಸ್ ಎ ವಾರಿಯರ್, ಅಂದರೆ ಅವರು ಸೇನಾಧಿಪತಿ, ಸೈನಿಕ, ಅವರು ಸರ್ವ ಸೈನ್ಯಾಧ್ಯಕ್ಷ ಅಂತ ಕರಿತೀವಿ ನಾವು ಕುಜನನ್ನು. ಹಾಗಾಗಿ ಕುಜ ನಿಮಗೆ ತುಂಬ ಒಳ್ಳೆ ಫಲ ಕೊಡ್ತಾರೆ. ಸಂತೋಷವಾಗಿ ಎಂಜಾಯ್ ಮಾಡಿ, ಅನುಭವಿಸಿ. ಇನ್ನೊಂದು ಬದಲಾವಣೆ ಏನಪ್ಪ ಅಂತಂದರೆ, ನಿಮಗೆ ಬುಧ 17ನೇ ತಾರೀಕು ಅವರು ಕೂಡ ನಿಮಗೆ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬಂದು ಬುಧ ನಿಮಗೆ ಧನಸ್ಥಾನ, ಹಣವನ್ನು ಕೊಡ್ತಾರೆ, ಕುಟುಂಬ ಸ್ಥಾನ ಬಲ ಮಾಡ್ತಾರೆ, ವಾಕ್ಸ್ಥಾನ ಮಾತಿಗೆ ಒಳ್ಳೆ ವ್ಯಾಲ್ಯೂ ಕೊಡ್ತಾರೆ, ವಿದ್ಯಾಸ್ಥಾನ ವಿದ್ಯೆನ ಅಭಿವೃದ್ಧಿ ಮಾಡ್ತಾರೆ,
ಪೂರ್ವ ಪುಣ್ಯನ ಅಭಿವೃದ್ಧಿ ಮಾಡಿ ಸಂತಾನವನ್ನು ಅಭಿವೃದ್ಧಿ ಮಾಡ್ತಾ ನಿಮ್ಮ ಹೈಯರ್ ಎಜುಕೇಷನ್ ಅನ್ನು ತುಂಬ ಬಲಿಷ್ಠ ಮಾಡ್ತಾರೆ. ಇವೆಲ್ಲವೂ ಕೂಡ ಫಲ ಇರುತ್ತೆ. ಈವನ್ ನಿಮ್ಗೆ ಕೋರ್ಟು ಕಚೇರಿ ಸಂಬಂಧಪಟ್ಟಂತ ಸಮಸ್ಯೆಗಳು ದೂರ ಆಗಿ ವ್ಯವಸಾಯದಲ್ಲಿ ತುಂಬ ಅದ್ಭುತವಾದ ಫಲ, ರಿಯಲ್ ಎಸ್ಟೇಟಲ್ಲಿ ಮೇಜರ್ ಸಕ್ಸಸ್ಸು, ಕನ್ಸ್ಟ್ರಕ್ಷನ್ ಸಮಯ, ಮತ್ತೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುವಂಥವ್ರಿಗೆ, ಮನೆ ಕಟ್ಟಿ ಮಾರುವಂಥವ್ರಿಗೆ, ಸೈಟ್ ತೊಗೊಂಡು ಸೇಲ್ ಮಾಡುವಂಥವ್ರಿಗೆ, ಅಥವಾ ನೀವೇ ಸೈಟ್ ತೊಗೊಳ್ಬೇಕು ಅಂದರೆ ಪ್ರಯತ್ನ ಪಟ್ಟರೆ ಈ ಟೈಮಲ್ಲಿ ಆಗೋಗುತ್ತೆ. 15ನೇ ತಾರೀಕು ನಂತರ ಜನವರಿ ನಿಮಗೆ ಕುಜ ಉಚ್ಚ ಸ್ಥಾನ ಇದ್ದರೆ ಬುಧನೂ ತುಂಬ ಸಪೋರ್ಟ್ ಮಾಡ್ತಾರೆ. ಇದೆಲ್ಲ ತುಂಬ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಯಾವ ಗ್ರಹಗಳು ಚೆನ್ನಾಗಿಲ್ಲ ನಿಮಗೆ? ನಿಮ್ಮ ರಾಶಿಯಿಂದ ವಿಶೇಷವಾಗಿ ದಶಮ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ರಾಹು ಇದ್ದಾರೆ. ರಾಹುವಿಂದ ಏನು ಕೆಟ್ಟದ್ದಿಲ್ಲ. ಯಾಕೆ ಕೆಟ್ಟದಿಲ್ಲ ಅಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ರಾಹು ಶಿಷ್ಯ, ನಿಮ್ಮ ರಾಶ್ಯಾಧಿಪತಿನೇ ಶುಕ್ರಾಚಾರ್ಯರು. ಹಾಗೆ ನಿಮಗೆ 4ನೇ ಮನೆಯಲ್ಲಿರ್ತಕ್ಕಂಥ ಕೇತುವಿಂದಲೂ ಏನು ಕೆಟ್ಟದ್ದಿಲ್ಲ. 9 ಗ್ರಹಗಳು ನಿಮಗೆ ತುಂಬ ಹೆವಿಲಿ ಸಪೋರ್ಟ್ ಮಾಡ್ತಾ ಇದೆ. ಈ ವೃಷಭ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ 12 ರಾಶಿಗಳಲ್ಲಿ ಟಾಪ್ 1 ಸ್ಥಾನದಲ್ಲಿ ನಿಲ್ಲುವಂಥದ್ದು ಯಾರು ಅಂತಂದರೆ ಅದು ವೃಷಭ ರಾಶಿಯವರೇ. ನೆಗೆಟಿವ್ ಅನ್ನೋದೇ ಇಲ್ಲ ರೀ, ತುಂಬ ಪಾಸಿಟಿವ್. ಜೊತೆಗೆ ಈ ತಿಂಗಳು ಶುಭದಾಯಕವಾಗಿದ್ದು ಪ್ರಯಾಣ ತುಂಬ ಚೆನ್ನಾಗಿರುತ್ತೆ. ವಾಹನ ಯೋಗ ನಿಮಗೆ ಪ್ರಾಪ್ತಿ, ಸೇಲ್ಸ್ ಅಂಡ್ ಸರ್ವಿಸ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೂತನ ವಾಹನ ಯೋಗ, ವಾಹನದಲ್ಲಿ ಲಕ್ಸುರಿ ಅಂತ ಎಂಜಾಯ್ಮೆಂಟ್ ಇರುತ್ತೆ. ಮತ್ತೆ ತಾಯಿ ಆಶೀರ್ವಾದ ಸಿಗುತ್ತೆ, ತಂದೆ ಆಶೀರ್ವಾದ ಸಿಗುತ್ತೆ, ಸೋಂಬೇರಿತನ ದೂರ ಆಗುತ್ತೆ, ಬಂಧು ಮಿತ್ರರ ಸಹಕಾರ ಸಿಗುತ್ತೆ, ಬಂಧು ಮಿತ್ರರ ಆಗಮನದಿಂದ ಅಭಿವೃದ್ಧಿ ಆಗುತ್ತೆ, ಮೃಷ್ಟಾನ್ನ ಭೋಜನ ಅವಘಡಗಳು ದೂರ ಆಗುತ್ತೆ. ಮತ್ತೆ ವಿಶೇಷವಾದಂಥ ನೆಮ್ಮದಿ ಅನ್ನುವಂಥದ್ದು ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರು ಸಿಗ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಜಾಸ್ತಿ ಆಗುತ್ತೆ. ನೀವು ಒಂದು ಸ್ಟೆಪ್ ಮೇಲಕ್ಕೆ ಹೋಗುವಂಥ ಲಕ್ಷಣಗಳು ಹೆಚ್ಚು ಕಾಣ್ತಾ ಇದೆ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಮತ್ತೆ ಅತ್ಯಂತ ಶುಭದಾಯಕ ಏನಂದರೆ ದೇವಾಲಯ ದರ್ಶನಗಳು, ದಾನ ಧರ್ಮಾದಿಗಳು, ಸೇವೆಗಳು ಅದೆಲ್ಲ ಪಾಲ್ಗೊಳ್ತೀರಾ. ಗುರುಗಳ ಆಶೀರ್ವಾದ ಸಿಗುತ್ತೆ. ಹೆಚ್ಚು ಲಾಭದಾಯಕ ಆಗಿರತಕ್ಕಂಥ ಎಲ್ಲ ಥರದ ಲಕ್ಷಣಗಳು ಕೂಡ ವೃಷಭ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಮೇಲಾಗಿ ಈ ತಿಂಗಳು ಕೂಡ ನಮಗೆ 4 ವಿಶೇಷಗಳಿದೆ. ಒಂದು 14ನೇ ತಾರೀಕು ಮಕರ ಸಂಕ್ರಾಂತಿ ಅವತ್ತು ಮಕರ ಸಂಕ್ರಾಂತಿ ಧನುರ್ಮಾಸ ಪೂಜೆ ಸಮಾಪ್ತಿ ಆಗುತ್ತೆ. ಭೋಗಿ ಹಬ್ಬ ಅನ್ನುವಂಥದ್ದು ಆಚರಣೆ ಮಾಡ್ತೀವಿ 14ನೇ ತಾರೀಕು ನಾವು, ಜನವರಿ 14. ಜನವರಿ 15 ಉತ್ತರಾಯಣ ಪುಣ್ಯಕಾಲ ಶುರು ಆಗುತ್ತೆ. ದಕ್ಷಿಣಾಯನ ಉತ್ತರಾಯಣ ಅಂತ ಗೊತ್ತಿದೆ ನಮಗೆ. ಆಷಾಢ ಮಾಸದಲ್ಲಿ ದಕ್ಷಿಣಾಯನ ಶುರು ಆಗುತ್ತೆ. ನಮಗೆ ಈ ಜನವರಿ ತಿಂಗಳಲ್ಲಿ ಪುಷ್ಯಮಾಸ ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿ ಉತ್ತರಾಯಣ ಶುರುವಾಗುತ್ತೆ. ಇನ್ನು 24ನೇ ತಾರೀಕು ಸುಬ್ರಹ್ಮಣ್ಯನಿಗೆ ವಿಶೇಷವಾದ ದಿನ, ಕುಮಾರ ಷಷ್ಠಿ. ಅವತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ. ಇನ್ನು 25ನೇ ತಾರೀಕು ರಥಸಪ್ತಮಿ. ಅವತ್ತಿನ ದಿನ ಆರೋಗ್ಯ ನಿಮಿತ್ತವಾಗಿ ಸೂರ್ಯನ ದರ್ಶನ, ಸೂರ್ಯನ ರಥ ಪ್ರಾರ್ಥನೆ ಇದೆಲ್ಲ ಮಾಡುವಂಥದ್ದು ಬಹಳ ಮುಖ್ಯ. ಈ 4 ವಿಶೇಷಗಳು ಈ ತಿಂಗಳಲ್ಲಿ ನಿಮಗೆ. ಹಾಗಾಗಿ ಏನು ದೊಡ್ಡದಾಗೇನು ಖರ್ಚಿದೆ, ಒಂದು ವರಲಕ್ಷ್ಮಿ ಹಬ್ಬ ಇದೆ, ಗಣಪತಿ ಹಬ್ಬ ಇದೆ, ಹೊಸ ಬಟ್ಟೆ ತರಬೇಕು, ಹಣ್ಣು ಹೂವು ತರಬೇಕು, ತುಂಬ ಜಾಸ್ತಿ ಖರ್ಚಿದೆ, ಆ ಥರದೆಲ್ಲ ಏನಿಲ್ಲ. ಸಾಧಾರಣ ಹಬ್ಬಗಳೇ. ಖರ್ಚು ನೋಡ್ಕೊಂಡು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬೆಳೆ ಬಾಳ ವಸ್ತುಗಳು ಖರೀದಿ ಮಾಡಿ, ಬಂಗಾರ, ಭೂಮಿ ಇತ್ಯಾದಿಯನ್ನು ಖರೀದಿ ಮಾಡಿ, ಬೆಳ್ಳಿ ಖರೀದಿ ಮಾಡಿ. ಬೆಳ್ಳಿ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಖರೀದಿ ಮಾಡಿಕೊಂಡ್ರೆ ಮುಂದಕ್ಕೆ 300-400 ರೂಪಾಯಿ ಆದರೂ ಕೂಡ ನಿಮಗೊಂದು ಸೇವಿಂಗ್ಸ್ ಚೆನ್ನಾಗಿರುತ್ತೆ. ಆದಷ್ಟು ಸ್ವಲ್ಪ ನೀವು ಸೇವಿಂಗ್ಸ್ ಇತ್ತು ಅಂತಂದರೆ ಭೂಮಿ ಮೇಲೆ, ಬೆಳ್ಳಿ ಮೇಲೆ, ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನು ಡಬಲ್ ಆಗೋದಕ್ಕೆ ಪ್ರಯತ್ನ ಪಡಿ. ಅದು ನಿಮಗೆ ತುಂಬ ಒಳ್ಳೆಯದು. ಓವರಾಲ್ ನೋಡಿದಾಗ ವೃಷಭ ರಾಶಿಯವರಿಗೆ ಈ ತಿಂಗಳು ಮಾಸ ಭವಿಷ್ಯನೇ ಬೇಕಾಗೇ ಇಲ್ಲ. ಯಾಕೆ ಬೇಕಾಗಿಲ್ಲ ಅಂತಂದರೆ ಎಲ್ಲನೂ ಅದ್ಭುತವಾಗಿದೆ. ನೆಗೆಟಿವಿಟಿ ಅಂತ ಯಾವುದು ದೂರ ಇಲ್ಲ. ಸಾಧ್ಯವಾದಷ್ಟು ಡಿಸಿಷನ್ ತಗೋಬೇಕಾದ್ರೆ ಮಾತ್ರ ಹುಷಾರಾಗಿರಿ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ವೃಷಭ ರಾಶಿಯವರಿಗೆ ತುಂಬಾ ಅನುಕೂಲ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾಯಿದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ. ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ, ಅದಕ್ಕೆ ಮಾರ್ಚಲ್ಲೋ ಏಪ್ರಿಲಲ್ಲೋ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು. ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಳ್ಳಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 8431384001. ಈ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ. ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ,
ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ, ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದ್ರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ, ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ. ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1,001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.